ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಎಲ್ಲ ಕಾಮನ್ ಪೀಪಲ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಆ ಗುಡ್ ನ್ಯೂಸ್ ಶೇರ್ ಮಾಡಿರೋದು ನಮ್ಮ ಇಂಡಿಯನ್ ರೈಲ್ವೆಯಿಂದ ಕಡೆಯಿಂದ. ವೀಕ್ಷಕರೇ, ಏನಕ್ಕೆ ಅಂದರೆ ಅದು ರೈಲ್ವೆದು ಏನು ನಿಮಗೆ ಗುಡ್ ನ್ಯೂಸ್ ಅಂದರೆ ಈ ತತ್ಕಾಲ್ ಬುಕ್ಕಿಂಗ್ ಪ್ರೊಸೆಸ್ನ ತುಂಬ ಈಸಿ ಮಾಡಿದ್ದಾರೆ. ಈಗ ಕಾಮನ್ ಮ್ಯಾನ್ ಕೂಡ ಈಗ ಕ್ಲಿಯರ್ ಆಗಿ ಬುಕ್ ಮಾಡ್ಕೊಬೋದು. ಈಗ ಮಧ್ಯವರ್ತಿಗಳು ಅಂದರೆ ಏಜೆಂಟ್ಸ್ಗಳಿಂದ ನಮಗೆ ತುಂಬ ಜನಗಳಿಗೆ ತತ್ಕಾಲ್ ಟಿಕೆಟ್ಸು ಸಿಗ್ತಾ ಇರಲಿಲ್ಲ. ಅವರು ವಿತೌಟ್ ಎನಿ ವೆರಿಫಿಕೇಶನ್ ಏಜೆಂಟ್ಗಳೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಬಿಟ್ಟು ನಮಗೆ ಬುಕ್ ಮಾಡೋಕ್ಕೆ ಸಿಗ್ತಾ ಇರಲ್ಲ. ಆ್ಯಕ್ಚುಲಿ ತುಂಬ ಜನ ಕಾಮನ್ ಪೀಪಲ್ ತುಂಬ ಇಲ್ಲಿವರೆಗೂ ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂದರೆ ರೈಲ್ವೆಲಿ ಲಿಮಿಟೆಡ್ ಸೀಟ್ಸು, ಎಲ್ಲ ಪೀಪಲ್ಲು ಲಾಂಗ್ ಟ್ರಾವೆಲ್ ಮಾಡೋರು ರೈಲ್ವೆನ ಚೂಸ್ ಮಾಡ್ತಾರೆ. ಅವಾಗ ಲಿಮಿಟೆಡ್ ಸೀಟ್ಸು, ಲಿಮಿಟೆಡ್ ಎ ಸಿ, ನಾನ್ ಎ ಸಿ ಆಗಲಿ, ಸ್ಲೀಪರ್ ಕೋಚ್ ಆಗಲಿ ಅವೆಲ್ಲ ಇದ್ದಾಗ ಅವನ್ನೆಲ್ಲ ಬುಕ್ ಮಾಡೋಕ್ಕೆ ನಮಗೆ ಟಿಕೆಟ್ ಸಿಗ್ತಾ ಇರಲ್ಲ. ಈಗ 1 ಮಂತ್ ಆಗಲಿ 2 ಮಂತಿಂದ ಬುಕ್ ಮಾಡಬೇಕು ಅಂದ್ರೂ ನಮಗೆ ಟಿಕೆಟ್ ಸಿಗ್ತಾ ಇರಲ್ಲ. ಅವಾಗ ಎಲ್ಲ ಪೀಪಲ್ ತತ್ಕಾಲಿಗೆ ವೆಯ್ಟ್ ಮಾಡ್ತಾರೆ. ತತ್ಕಾಲ ಏನು ಮಾಡ್ತಾರೆ, ಎಲ್ಲ ಈ ರೈಲ್ವೆ ಏಜೆಂಟ್ಸ್ಗಳಾಗಲಿ, PRS ಸೆಂಟರ್ಗಳಾಗಲಿ ಅವರಿಗೇನೆ ತುಂಬ ಬುಕ್ಕಿಂಗ್ ಹೋಗ್ಬಿಟ್ಟು ನಿಮಗೂ ಸಿಗಲ್ಲ. ಅವರಿಗೆಲ್ಲ ತುಂಬ ಮಧ್ಯವರ್ತಿಗಳು ಒಂದು 50-100 ರೂಪಾಯಿ ಅಥವಾ 500 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಎಲ್ಲ ತತ್ಕಾಲ್ ಬುಕ್ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆಗೆ ಹಂಚ್ಬಿಡ್ತಾರೆ. ವೀಕ್ಷಕರೇ, ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡೋಕ್ಕೋಸ್ಕರ ಈಗೊಂದು ಇಂಡಿಯಾಗೆ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡಿದ್ದಾರೆ. ವೀಕ್ಷಕರೇ, ಅದು ಏನಂದರೆ ಆ ತತ್ಕಾಲ್ ಬುಕ್ಕಿಂಗ್ ಪ್ರೊಸೆಸ್ಸಲ್ಲಿ ಇವಾಗ ತುಂಬಾ ರಿಸ್ಟ್ರಿಕ್ಷನ್ ತಗೊಂಡಿದ್ದಾರೆ. ಕಾಮನ್ ಪೀಪಲ್ಗೆ ಈಗ ಅನುಮತಿ ಕೊಟ್ಟಿದ್ದಾರೆ. ಈಗ ಕಾಮನ್ ಪೀಪಲ್ಲು ವಿತಿನ್ ಸ್ಟಾರ್ಟಿಂಗ್ ಆಫ್ 30 ಮಿನಿಟ್ಸ್ ಅರ್ಲಿಯಲ್ಲಿ ಕಾಮನ್ ಪೀಪಲ್ ಮಾತ್ರ ಬುಕ್ಕಿಂಗ್ ಮಾಡಬೇಕು, ಯಾವುದೇ ಏಜೆಂಟ್ಗಳಿಗೆ ಅಲೋಡ್ ಇರಲ್ಲ ಅಂತ. ಅದನ್ನೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಈಗ ನೋಡ್ತಾ ಹೋಗೋಣ. ವೀಕ್ಷಕರೇ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ವೀಕ್ಷಕರೇ, ಆಗಲೇ ಹೇಳ್ದಂಗೆ ತತ್ಕಾಲ್ ಬುಕ್ಕಿಂಗ್ ಪ್ರೊಸೆಸ್ ತುಂಬಾ ಡಿಫಿಕಲ್ಟ್ ಇತ್ತು. ಆವಾಗ ಆ ತತ್ಕಾಲ್ ಪ್ರೊಸೆಸ್ಸಿಂದ ಕಾಮನ್ ಪೀಪಲ್ಗೆ ಟಿಕೆಟ್ನೇ ಬುಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಆ ಪ್ರೊಸೆಸ್ನ ತುಂಬ ಸಿಂಪ್ಲಿಫೈಡ್ ಮಾಡಿದ್ದಾರೆ. ನಾಟ್ ಸಿಂಪ್ಲಿಫೈಡ್ ಬಟ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ದಟ್ ಏಜೆಂಟ್ಗಳಿಗೆಲ್ಲ ಅದು ಜಾಸ್ತಿ ಹೋಗ್ತಾರೆ, ಕಾಮನ್ ಪೀಪಲ್ ಕೂಡ ಬುಕ್ಕಿಂಗ್ ಮಾಡ್ಕೊಬೋದು. ವೀಕ್ಷಕರೇ, ಹೇಗೆ ಅಂದರೆ ಲೆಟ್ಸ್ ಇದು ಜುಲೈ 1 ಮತ್ತು 15 ಜುಲೈ 1 ನೀವೇನಾದರೂ IRCTC ವೆಬ್ಸೈಟು ಅಥವಾ IRCTC ಆ್ಯಪ್ನ ನೀವು ಯೂಸ್ ಮಾಡ್ತಿದ್ರೆ ಅಲ್ಲಿಂದ ಬುಕ್ ಮಾಡ್ಕೋಬೋದು. ಹೇಗೆ ಅದು ಮೇನ್ಲಿ ನೀವು ಯಾರ್ಯಾರು ಆಧಾರ್ನ ಲಿಂಕ್ ಮಾಡಿಲ್ಲ ಅಂದರೆ ಜುಲೈಯಿಂದ ಅಥವಾ ಈ ಮಂತ್ ಎಂಡಿಂದ ನಿಮಗೆ ಆಧಾರ್ ಲಿಂಕ್ ಮಾಡಕ್ಕೆ ಬರ್ತಾರೆ. ಫಸ್ಟ್ ನೀವು ಮಾಡಬೇಕಾಗಿರೋದು ಬೇಗ ಹೋಗಿ ಏನಂದರೆ ನಿಮ್ಮ IRCTC ವೆಬ್ಸೈಟ್ ಲಾಗಿನ್ ಆಗಿ ಅಥವಾ ನಿಮ್ಮ ಆ್ಯಪ್ನ ಓಪನ್ ಮಾಡಿಕೊಂಡು ನಿಮ್ಮ ಯೂಸರ್ ಫೋನ್ ನಂಬರ್ ಲಿಂಕ್ ಆಗಿರೋದ್ರಿಂದ ಓಪನ್ ಆದರೆ ಅಲ್ಲಿ ಆಧಾರ್ ನಂಬರ್ ಲಿಂಕ್ ಮಾಡೋಕ್ಕೆ ತೋರಿಸುತ್ತೆ. ಆಧಾರ್ ನಂಬರ್ ಲಿಂಕ್ ಆದಮೇಲೆ ನೀವು ಅದನ್ನು ಬುಕ್ಕಿಂಗ್ನ IRCTC ಬುಕ್ಕಿಂಗ್ನ ತತ್ಕಾಲಲ್ಲಿ ಮಾಡ್ಕೋಬೋದು. ವೀಕ್ಷಕರೇ, ಇಲ್ಲ ಅಂದರೆ ನಿಮಗೆ ತತ್ಕಾಲ್ ಬುಕ್ಕಿಂಗು ಸಿಗಲ್ಲ. ಈಗ IRCTC OTP ಬೇಸ್ಡ್ ಅಂದರೆ ನೀವು ಆಧಾರ್ ಲಿಂಕ್ ಮಾಡಿದರೆ ಆ ವೆಬ್ಸೈಟಿಗೆ ಅಥವಾ ಆ ಆ್ಯಪಿಗೆ ದೆನ್ ಓನ್ಲಿ ಯು ವಿಲ್ ಬುಕ್ ದ IRCTC. ಅದಕ್ಕೆ ಫಸ್ಟ್ ನೀವು ಮಾಡಬೇಕಾಗಿರೋದು ಯಾರೇ ಆದ್ರೂ ಸ್ಟಾರ್ಟ್ ನೌ ಚೆಕ್ ಮಾಡ್ತಾ ಇರಿ. ನೀವು ಲಾಗಿನ್ ಆಗಿ IRCTC ಆ್ಯಪಿಗೆ ಹೋಗಿ ಅಲ್ಲಿ ಏನಾದ್ರು ಲಿಂಕ್ ಮಾಡೋಕ್ಕೆ ತೋರಿಸ್ತಾ ಇದೆಯಾ, ಲಿಂಕ್ ಮಾಡೋಕ್ಕೆ ಅವರು ನೋಟಿಫಿಕೇಶನ್ ಥರನೇ ಮೇಲೇ ತೋರಿಸುತ್ತೆ ಲಿಂಕ್ ಯುವರ್ ಆಧಾರ್ ಅಂತ. ಅದನ್ನು ಏನಾದ್ರು ಗೊತ್ತಾಗಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ಈ ಮಂತ್ ಎಂಡ್ ಒಳಗೆ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾನು ಶೇರ್ ಮಾಡ್ತೀನಿ. ವೀಕ್ಷಕರೇ, ಇನ್ನೊಂದು ಏನು ಅಂದರೆ ಜುಲೈ 15 ಅಂದರೆ ನೀವು ಎಲ್ಲೆಲ್ಲಿ ಏಜೆಂಟ್ಸ್ಗಳಿದ್ದಾರೆ, ಅದು PRS ಸೆಂಟರ್ಗಳಿದ್ದಾರೆ, ಬುಕ್ಕಿಂಗ್ ಸೆಂಟರ್ ಆಫ್ ರೈಲ್ವೆ ಇದ್ದಾವೆ, ಅವೆಲ್ಲದರಲ್ಲೂ ನಿಮಗೆ ಜುಲೈ 15 ಆನ್ವರ್ಡ್ಸ್ ನಿಮಗೆ ಹೋಗಿ ಅಲ್ಲಿ ತತ್ಕಾಲ್ ಬುಕ್ ಮಾಡ್ಕೋದು. ತುಂಬ ಜನಿಗೆ ಆನ್ಲೈನಲ್ಲಿ ಗೊತ್ತಾಗಲ್ಲ, ಆ್ಯಪಲ್ಲಿ ಗೊತ್ತಾಗಲ್ಲ. ಅವ್ರೇನು ಹೇಳ್ತಾರೆ, PRS ಸೆಂಟರ್ಸ್ಗಳಿಗೆ ಹೋಗ್ತಾರೆ ಅಥವಾ ಬುಕ್ಕಿಂಗ್ ಸೆಂಟರ್, ರೈಲ್ವೆ ಬುಕ್ಕಿಂಗ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಆ ಟೈಮಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ವೀಕ್ಷಕರೇ, ಅದಕ್ಕೋಸ್ಕರ ಆ ಟೈಮಲ್ಲಿ ಏನಾದ್ರು ಟ್ರೈ ಮಾಡ್ತಾ ಇದ್ದಾಗ ಅವರು ನಿಮಗೆ ಅಂದರೆ ಯಾವ ಏಜೆಂಟ್ಗಳಿದ್ದಾರೆ ಅವರು ಬುಕ್ಕಿಂಗ್ ಮಾಡ್ತಿರ್ತಿಲ್ಲ, ಅವರು ಆಧಾರ್ ಬೇಸ್ಡ್ OTP ಅರ್ಲಿಯರ್ ಏನು ಮಾಡ್ತಿದ್ರು, ವಿತೌಟ್ ಆಧಾರ್ ಬೇಸ್ಡ್ ಎನಿಬಡಿ ಯಾರು ಬಂದ್ರೂ ಬುಕ್ ಮಾಡ್ಕೊಂಡು ಕೊಡ್ತಿದ್ರು. ಈಗ ಆ ಥರ ಆಗಲ್ಲ. ಯಾರೇ ಏಜೆಂಟ್ಸ್ ಇದ್ರು ಅವರು OTP ಬೇಸ್ಡ್ ಅಥೆಂಟಿಕೇಶನ್ ಆದಮೇಲೆ ಅವರು ಆ ತತ್ಕಾಲ್ನ ಟಿಕೆಟ್ನ ಬುಕ್ ಮಾಡಿಕೊಂಡು ಕೊಡ್ಬೋದು. ವೀಕ್ಷಕರೇ, ಅದು ಕೂಡ ರಿಸ್ಟ್ರಿಕ್ಷನ್ ಆಗಿದೆ. ಅವಾಗ ತುಂಬ ಏಜೆಂಟ್ಸ್ಗಳು ತುಂಬ ಟಿಕೆಟ್ನೆಲ್ಲ ವಿತೌಟ್ ಎನಿ ವೆರಿಫಿಕೇಶನ್ ಎನಿಥಿಂಗ್ ಬುಕ್ ಮಾಡ್ತಾಯಿದ್ರು. ಈಗ ಅದೆಲ್ಲ ಬಂದಾಗಿದೆ. ಈಗ ಎಲ್ಲರೂ ರಿಸ್ಟ್ರಿಕ್ಟ್ ಆಧಾರ್ ಬೇಸ್ಡ್ OTP ಇದ್ರೆ ಮಾತ್ರ ಅವರು ಲಾಗಿನ್ ಆಗಿ ಆ ಏಜೆಂಟ್ಸ್ಗಳು ನಿಮಗೆ ಬುಕ್ ಮಾಡ್ಕೊಡೋಕ್ಕೆ ಸಾಧ್ಯ. ವೀಕ್ಷಕರೇ, ಇಲ್ಲಾಂದ್ರೆ ಆಗಲ್ಲ. ಕಾಮನ್ ಮ್ಯಾನ್ಗಳಿಗೆ ಏನಿಲ್ಲ, ನೀವೆಲ್ಲ ಹೋಗಿ ಲಿಂಕ್ ಮಾಡಿ IRCTC ಆ್ಯಪ್ ಅಥವಾ ವೆಬ್ಸೈಟ್ ಯೂಸ್ ಮಾಡ್ತಿದ್ರೆ ಅಲ್ಲಿ ಆಧಾರ್ ಲಿಂಕ್ ಮಾಡಿದರೆ ನೀವು ಡೈರೆಕ್ಟಾಗಿ ತತ್ಕಾಲ್ನ ಆ ಪರ್ಟಿಕ್ಯುಲರ್ ಟೈಮ್ ಸ್ಲಾಟಲ್ಲಿ ನೀವು ತತ್ಕಾಲ್ ಟಿಕೆಟ್ನ ಬುಕ್ ಮಾಡ್ಕೋಬೋದು. ತತ್ಕಾಲ್ ಟಿಕೆಟ್ ಪ್ರೊಸೆಸ್ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಬೇಕಾದ್ರೂ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಕಮೆಂಟ್ಸ್ ಮಾಡಿ ಹೇಳಿ. ವೀಕ್ಷಕರೇ, ಇದು ನನಗೆ ಇನ್ನೊಂದು ಆಪು ಮತ್ತು ವೆಬ್ಬಲ್ಲಿ ಆಧಾರ್ ಬೇಸ್ಡ್ OTP, ಆಪು ಮತ್ತು ವೆಬ್ಬಲ್ಲಿ ಆಧಾರ್ ಬೇಸ್ಡ್ OTP ಮಾಡ್ಕೊಂಡು ಒಂದ್ಸರಿ ಲಿಂಕ್ ಮಾಡಿದ ಮೇಲೆ ಆಧಾರ್ ಬೇಸ್ಡ್ OTP ತಗೊಂಡು ಇದನ್ನು ರಿಜಿಸ್ಟರ್ ಅಂದರೆ ಅಥೆಂಟಿಕೇಶನ್ ಮಾಡಿ ನೀವು ಲಾಗಿನ್ ಆದರೆ ಅಲ್ಲಿ ತತ್ಕಾಲ್ನ ನೀವು ಕ್ಲಿಯರ್ ಆಗಿ ಬುಕ್ ಮಾಡ್ಕೋಬೋದು. ವೀಕ್ಷಕರೇ, ಇನ್ನೊಂದು ಕಾಮನ್ ಪೀಪಲ್ಗೆ ಏನು ಫೀಚರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ಈಗ ಫಸ್ಟ್ 30 ಮಿನಿಟ್ಸು ಓನ್ಲಿ ಕಾಮನ್, ಯಾವ ಏಜೆಂಟು ಯಾವ PRS ಅವೈಲೇಬಲ್. ಈಗ 10 to 30, ಈಗ 10 to 10:30 AC ಆ್ಯಂಡ್ 11 to 11:30 ನಾನ್ AC ಕೋಚ್ಗಳಿರ್ತಾವಲ್ಲ ಅವಕ್ಕೆಲ್ಲ ಬುಕ್ ಮಾಡ್ಬೇಕಾದ್ರೆ 30 ಮಿನಿಟ್ಸು ನಿಮಗೆ
ಅಂದರೆ ಕಾಮನ್ ಪೀಪಲ್ಗೆ ಅವೈಲೇಬಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಎಲ್ಲ ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು. ಆ 30 ಮಿನಿಟ್ಸ್ ವೆಯ್ಟ್ ಮಾಡಿಕೊಂಡು ನೀವು ಬುಕ್ ಮಾಡಿಕೊಂಡ್ರೆ ನಿಮ್ಮ ಟಿಕೆಟ್ ಸಿಗುತ್ತೆ ವೀಕ್ಷಕರೇ. ಇಲ್ಲ ಅಂದರೆ ನಿಮಗೆ ಏಜೆಂಟ್ಸ್ಗಳು ಆಫ್ಟರ್ ದಟ್ ಏಜೆಂಟ್ಗಳು ಬುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನಿಮಗೆ ಟಿಕೆಟ್ಗಳು ಸಿಗಲ್ಲ. ಅದಕ್ಕೆ ಈ 30 ಮಿನಿಟ್ಸ್ನ ತುಂಬಾನೇ ಅವರು ಈ 30 ಮಿನಿಟ್ಸ್ ಕೊಟ್ಟಿರೋದ್ರಿಂದ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎವ್ರಿ ಜುಲೈ 1 ಇಂದ ಈ ಸುವರ್ಣಾವಕಾಶ ಯೂಸ್ ಮಾಡ್ಕೊಂಡ್ರೆ ನೀವು ರೈಲ್ವೆ ಟ್ರಾವೆಲ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನೀವು ಲಾಂಗ್ ಟೈಮಲ್ಲಿ ಬುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾಳೆ ಟ್ರಾವೆಲ್ ಮಾಡಬೇಕು ಅಂದ್ರೂ ಆ ತತ್ಕಾಲ ಟೈಮಲ್ಲಿ ಬುಕ್ ಮಾಡ್ಕೊಳಕ್ಕೆ ನಿಮಗೆ ಟಿಕೆಟ್ ಅವೈಲೇಬಲ್ ಸಿಕ್ಬಿಡುತ್ತೆ ಈಸಿಯಾಗಿ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಏನೇನು ನಾನು ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ ಪ್ರತಿಯೊಂದು ಫಾಲೋ ಮಾಡಿ. ಎಲ್ಲರೂ ಚೆಕ್ ಮಾಡ್ತಾರೆ ನಿಮ್ಮ IRCTC ಫಸ್ಟ್ ಮಾಡಬೇಕಾಗಿರೋದು ಆಧಾರ್ ಲಿಂಕ್ ಮಾಡ್ಕೊಳ್ಳಿ. ನೀವು OTP ಬೇಸ್ಡ್ ಅಥೆಂಟಿಕೇಶನ್ ಮಾಡಿದ್ಮೇಲೆ ನಿಮಗೆ ಜುಲೈ 1 ಇಂದ ನಿಮಗೆ ಟಿಕೆಟ್ ಅಂದರೆ ತತ್ಕಾಲ್ ಬುಕಿಂಗ್ ಪ್ರೊಸೆಸ್ ಕಾಮನ್ ಪೀಪಲ್ಗೆ ತುಂಬಾನೇ ಅವೈಲೇಬಲ್ ಇರುತ್ತೆ. ನೀವು ಬೇಗನೆ ಬುಕ್ ಮಾಡ್ಬೋದು. ಏನಕ್ಕೆ ಅಂದರೆ ಏಜೆಂಟ್ಗಳ ಹಾವಳಿಗಳು ಇನ್ನೂ ಕಮ್ಮಿ ಆಗ್ತವೆ, ಏಜೆಂಟ್ಗಳಿಗೆ ಸ್ವಲ್ಪ ಜಾಸ್ತಿ ಸಿಗಲ್ಲ. ಹಾಗಾಗಿ ಕಾಮನ್ ಪೀಪಲ್ಗೆ ಸಿಗೋದ್ರಿಂದ ಕಾಮನ್ ಪೀಪಲ್ ಕೂಡ ಎಲ್ಲೇ ಪ್ಲೇಸಲ್ಲಿ ಇದ್ರು, ನೀವು ಯಾವುದೇ ವಿಲೇಜ್ ಎಲ್ಲೇ ರಿಮೋಟ್ ಪ್ಲೇಸಲ್ಲಿ ಇದ್ರು ಆನ್ಲೈನ್ ಇದ್ರೆ ನಿಮ್ಗೆ ಆಪ್ ಇದ್ರೆ ಕ್ಲೀನಾಗಿ ಟಿಕೆಟ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಟ್ರಾವೆಲ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಇದ್ರದ್ದು ಒಂದು ಗುಡ್ ನ್ಯೂಸ್. ಪ್ರತಿಯೊಬ್ಬರಿಗೂ ಆಧಾರ್ ಮ್ಯಾಂಡೇಟ್ರಿ ಏನಕ್ಕೆ ಮಾಡಿದ್ದಾರೆ, ಏನು ತತ್ಕಾಲ್ ಪ್ರೊಸೆಸ್, ಏನು ಚೇಂಜಸ್ ಅನ್ನೋದೊಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಬೇಕು. ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ, ಅದು ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.